ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾನು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಈಗಿನ ಸ್ವಾಮಿ ವಿವೇಕಾನಂದ ವಾರ್ಡ್ನಲ್ಲಿದ್ದೀನಿ. ಸ್ವಾಮಿ ವಿವೇಕಾನಂದ ವಾರ್ಡ್ನ 1ನೇ G ಮುಖ್ಯ ರಸ್ತೆ ಅಂದರೆ ನಂದಗೋಕುಲ ಚೌಟ್ರಿ ರಸ್ತೆಯಲ್ಲಿದ್ದೀವಿ. ನೀವು ರಸ್ತೆ ನೋಡ್ಬೋದು. ಈಗ ಸುಮಾರು ಒಂದು 3-4-6 ತಿಂಗಳಿಂದ ಇದಕ್ಕೆ ರಸ್ತೆಗೆ ಡಾಂಬರೀಕರಣ ಮಾಡಿದ್ದು. ಡಾಂಬರೀಕರಣ ಮಾಡಿದ ನಂತರ ಇಲ್ಲಿ ಮೋರಿಯಲ್ಲಿ ನಾವು ಶಿಲ್ಟ್ ಎತ್ತುತ್ತೀವಿ, ಮಣ್ಣೆತ್ತುತ್ತೀವಿ, ಧೂಳೆತ್ತುತ್ತೀವಿ ಅಂತ ಏನೋ ಹುಳುಗಳನ್ನ ಎತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ನಾವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಇದ್ದಿದ್ದನ್ನು ಕಿತ್ತು, ಮೇಲ್ಗಡೆ ಲೇಯರ್ನ ಕಿತ್ತು ಮತ್ತೆ ಅದ್ರ ಮೇಲೆ ಈ ರೀತಿಯಾಗಿ ಪ್ಲಾಸ್ಟಿಂಗ್ ಮಾಡಿ, ಇದೇ ಒಂದು ಕೆಲಸ. BBMPಯ ಈಗಿನ GBAಯ ಅಧಿಕಾರಿಗಳಿಗೆ ಏನು ಅಂದರೆ ಬರೀ ಕಿತ್ತಾಕೋದು, ಸುಮ್ಮನೆ ಕಾಣಿಸೋಂಗೆ ಒಂದು ಪಟ್ಟಿ ಮೆತ್ತೋದು, ಕೆಲಸ ಮಾಡಿಸೋದು. ನಾವು ಇಂಜಿನಿಯರ್ಗಳು ಅವರ ಮನೆಗಳಲ್ಲೂ ಇದೇ ರೀತಿಯಾಗಿ 3 ತಿಂಗಳಿಗೂ 4 ತಿಂಗಳಿಗೂ ಅವ್ರ ಮನೇನ ಕಿತ್ತು ಡೆಕೋರೇಷನ್ಗಳನ್ನ ಮಾಡ್ತಾನೆ ಇರ್ತಾರ, ರಿನೋವೇಷನ್ಗಳನ್ನ ಮಾಡ್ತಾನೆ ಇರ್ತಾರ. ಇವತ್ತು ಇದೇ ಸ್ವಾಮಿ ವಿವೇಕಾನಂದ ವಾರ್ಡ್ನಲ್ಲೇ ಸುಮಾರು 16 ವರ್ಷಗಳಿಂದ ಒಂದೇ ಒಂದು ಸಲಿನೋ ಮೋರಿಯ ಕಲ್ಲು ಸಹ ತೆಗೆದಿಲ್ಲದೆ ಇರುವಂಥ ಉದಾಹರಣೆಗಳು ನೂರಾರು ಇದ್ದಾವೆ. ಆದರೆ ಇದು ಗಿರಿನಗರದ ಒಳಗಡೆ ಯಾಕೆ ಈ ರಸ್ತೆಗಳು, ಚೆನ್ನಾಗಿರೋ ರಸ್ತೆಗಳಿಗೆ ಪದೇ ಬರೋದು, 3 ದಿನಕ್ಕೂ ಕಾಮಗಾರಿ ಹೆಸರಿನಲ್ಲಿ ಮಾಡ್ತಾ ಇರುವಂಥದ್ದು, ಬಿಲ್ ಮಾಡಿಸ್ಕೊಳ್ಳೋದು. ಇಲ್ಲೇ ಯಾರನ್ನ ಇದು ಕಾಂಟ್ರಾಕ್ಟ್ ಮಾಡಿಸ್ತಾ ಇರೋದು? ಹಾಂ, ಸೂಪರ್ವೈಸರು ಇಲ್ಲಿ ಇವ್ರಿಗೆ ಸಂಬಂಧಪಟ್ಟಂಥವ್ರು BBMP ಅವ್ರು ಯಾರು ಇದ್ದಾರಾ? ಓಲಿ ಬಂದಿದ್ರ ಯಾವತ್ತವರು BBMP ಅವರು? ಒಂದಿನೂ ಬಂದಿಲ್ವಾ? ಹೌದು, ನೀವು ಕೆಲಸ ಮಾಡ್ತಾ ಇದ್ದೀರಪ್ಪ. ಬಂದು BBMP ಅವ್ರು ಬಂದು ಏನು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡೋರಾ? ನಿಮ್ಗೇನೂ ಗೊತ್ತಿಲ್ಲ. ಯಾರು ಬಂದು ಕೇಳಿಲ್ವಾ ನಿಮ್ಗೆ ಈ ಕೆಲಸ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತ? ಹಾಂ, BBMP ಇಂಜಿನಿಯರ್ಗಳು, ವಾರ್ಡ್ ಇಂಜಿನಿಯರ್ಗಳ ಕೆಲಸ ಏನಾಗ್ತಾ ಇದೆ ಅವ್ರ ವಾರ್ಡ್ನಲ್ಲಿ ಅನ್ನೋ ಒಂದು ನೋಡುವಂಥ ಜವಾಬ್ದಾರಿ ಅವ್ರದ್ದು. ಅದಕ್ಕೋಸ್ಕರ ಸರ್ಕಾರ ಅವ್ರನ್ನ ನೇಮಕ ಮಾಡಿರೋವಂಥದ್ದು, BBMP ಅವ್ರನ್ನ ನೇಮಕ ಮಾಡಿರೋವಂಥದ್ದು. ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ಕಾಮಗಾರಿ ನಡಿಬೇಕಾದ್ರೆ ದಯಮಾಡಿ ಏನು ಕರ್ನಾಟಕ ಪಾರದರ್ಶಕ ಕಾಯ್ದೆ ಏನು ಹೇಳುತ್ತೆ, ಟ್ರಾನ್ಸ್ಪರೆನ್ಸಿ ಆ್ಯಕ್ಟು, ನೀವು ಒಂದು ಮಾಹಿತಿ ಫಲಕವನ್ನು ಅಲ್ಲಿ ಹಾಕಿ ಯಾರು ಗುತ್ತಿಗೆದಾರ, ಯಾವ ಇಂಜಿನಿಯರ್ ಇದನ್ನು ಮಾಡಿಸ್ತಾ ಇರೋವಂಥದ್ದು, ವಾರ್ಡಲ್ಲಿ ಮಾಡ್ತಾ ಇದ್ದಾರೋ, ವಾರ್ಡ್ಗೆ ಸಂಬಂಧಪಟ್ಟಂಥದ್ದು ಕೆಲಸ ನಡೀತಾ ಇದೆಯೋ ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆಯಿಂದ ಕೆಲಸ ನಡೀತಾ ಇದೆಯೋ ಅನ್ನೋದನ್ನು. ಆದರೆ ಇಲ್ಲಿ ನನಗೆ ನಿಜವಾಗ್ಲೂ ಒಂದು ಆಶ್ಚರ್ಯ. ಫೋನ್ ಮಾಡಿದೆ ಅಸಿಸ್ಟೆಂಟ್ ಇಂಜಿನಿಯರ್, ವಾರ್ಡ್ನ ಅಸಿಸ್ಟೆಂಟ್ ಇಂಜಿನಿಯರ್ ರಾಜೇಶ್ಗೆ, ಈ ಥರ ಸ್ವಾಮಿ ವಿವೇಕಾನಂದ ವಾರ್ಡು ನಿಮ್ಗೆ ಸೇರುತ್ತೆ, ಇಲ್ಲಿ 1ನೇ G ಮುಖ್ಯ ರಸ್ತೆಯಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ, ಯಾರಪ್ಪ ಮಾಡ್ತಾ ಇರೋದು ಅಂದರೆ, ಸರ್ ಕೆಲಸ ನಡೀತಾ ಇದೆಯಾ? ನನಗೆ ಗೊತ್ತಿಲ್ಲ ಅಂತಾರೆ. ಅಂದರೆ ಸ್ಥಳೀಯ ಇಂಜಿನಿಯರ್ಗೆ ಅವ್ರ ಏನು ಕೆಲಸಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನ ಸೂಪರ್ವೈಸ್ ಮಾಡೋದು ಯಾರು? ಹೋಗ್ಲಿ, ಕೆಲಸ ನಡೀತಾ ಇದೆ, ಇದು ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅನ್ನೋದನ್ನ ತಿಳಿಸೋದು ಯಾರು? BBMPಗೆ ಜವಾಬ್ದಾರಿ ಇರುವಂಥವ್ರು ಬರಬೇಕಲ್ಲ ಸರ್, ಅಧಿಕಾರಿಗಳು. ಬಂದು ನಿಂತು, ಇಂಜಿನಿಯರ್ ಆದಂಥವ್ರು ಬಂದು ನಿಂತು ಕೇಳಿ ಕೆಲಸ ಮಾಡಿಸ್ಬೇಕು. ಇಲ್ಲಿರೋ ಇಂಜಿನಿಯರ್ಗೆ ಏನು ಕೆಲಸ ನಡೀತಾ ಇದೆ ಅಂತ ಗೊತ್ತಿಲ್ವಂತೆ. ಇನ್ನು ಇವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಅಲ್ವಾ? ಇದು ನೇರವಾಗಿ ನಮ್ಮ ಹಣನ ಲೂಟಿ ಮಾಡ್ತಾ ಇರೋದು ಅಷ್ಟೇ. ನಾವು ಕಟ್ಟುವಂಥ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇರುವಂಥ ಕೆಲಸ ಇವತ್ತು GBA ಮಾಡ್ತಾ ಇರುವಂಥದ್ದು. ಏನಾಗಿತ್ತು? ಈಗ ರಸ್ತೆಗೆ ಟೈರ್ ಹಾಕಿದ್ದಾರೆ, ಬೇರೆ ಕಡೆ ಇನ್ನೂ ಕೆಲಸಗಳೇ ಆಗಿಲ್ಲ. ಚೆನ್ನಾಗಿರೋದನ್ನ ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ನಡೀತಾ ಇದೆ, 3 ದಿನದಲ್ಲಿ ಮುಗಿಸೇಬಿಟ್ರು. ಈ ರೀತಿಯಾಗಿ ಇಲ್ಲಿರೋ ಇಂಜಿನಿಯರ್ ಗೊತ್ತಿಲ್ಲ ಕೆಲಸ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ. ನೋಡ್ಬೋದು ಇಲ್ಲೇ ಎಲ್ಲವೂ ಚೆನ್ನಾಗಿರೋದೆ. ಹಾಗಾಗಿ ಎಷ್ಟೋ ಮನೆಯವರು ಇಲ್ಲೆಲ್ಲ ನೋಡಿ ಬರೀ ಈ ಕಲ್ಲುಗಳಿಗೆ ಇದು ಮಾಡಿರೋದು ಬಿಟ್ಟರೆ ಒಂದು ಚೂರು ಸಿಮೆಂಟ್ ಹೆಚ್ಚಿಲ್ಲ. ಯಾಕೆಂದರೆ ಚೆನ್ನಾಗಿದೆ, ಗೊತ್ತಿದೆ ಅವ್ರಿಗೆ ಇಲ್ಲೇನು ಸಮಸ್ಯೆ ಇಲ್ಲ ಅಂತ. ಹಾಗಾಗಿ ಆದರೆ BBMP ಅವ್ರಿಗೇನೋ ಟಕ್ಕಂದ ದುಡ್ಡಾಗಿ ಬಿಲ್ ಹಾಕಬೇಕು, ಆ ಕಾರಣಕ್ಕೆ ಮಾಡಿಸ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗೊತ್ತಿಲ್ವಲ್ಲ ಇಲ್ಲೇನು ಕೆಲಸ ನಡೀತಾ ಇದೆ ಅಂತ. ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಇಲ್ಲೇನು ಕೆಲಸ ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇಲ್ಲ. ಯಾರು ಮೇಸ್ತ್ರಿ ಯಾರು ಕೇಳಿದ್ರಾ? ಕೇಳಿ, ಯಾರಿಗೆ ಮಾಡ್ತವ್ರೆ? ಈಗ ನಾನು ಕೇಳ್ತಾ ಇರೋದು ಕಾಂಟ್ರಾಕ್ಟ್ ಅಲ್ಲ, ನಿಮಗೆ ವಾರ್ಡಲ್ಲಿರೋರಿಗೆ ವಿಚಾರ ಗೊತ್ತಿಲ್ಲದಲ್ಲ ಕೆಲಸ ನಡೀತಾ ಇದೆ ಅಂದರೆ ಯಾರು ಇದನ್ನ ಸೂಪರ್ವೈಸ್ ಮಾಡ್ತಾ ಇರೋದು? ಹಾಂ, 3 ದಿನ ಆಗಿದೆ ಕೆಲಸ ಶುರುವಾಗಿ. ಎಷ್ಟು ದಿನ ಆಯ್ತಣ್ಣ ಕೆಲಸ ಶುರು ಮಾಡಿ? ಹಾಂ, ಸೋಮವಾರ, ಇವತ್ತಿಗೆ 3ನೇ ದಿನ. ಯಾರಾದರೂ ಇಂಜಿನಿಯರ್ ಬಂದು ನೋಡಿದಾರಾ? BBMP ಅವ್ರು ಬಂದಿದ್ದಾರಾ? BBMP ಇಂಜಿನಿಯರ್ ಬಂದಿದ್ರೇನ್ರಿ? ನೀವು ಮೇಸ್ತ್ರಿ ಅಲ್ವೇನ್ರಿ? ನೋಡಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ. ಫೋಟೋ ಹಿಡಿದಿ ನಾನೇ ಏನು ಕೆಲಸ ನಡೀತಾ ಇದೆ ಅಂತ ನೋಡಕ್ಕೆ ಅಂತ.
ಮತ್ತೆ ಇದನ್ನ ನೋಡ್ತಾ ಇರೋದು ಯಾರು ಹಂಗಾರೆ? ಇಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ ಕೆಲಸ, ಯಾರು ಬಂದು ಕರೆಕ್ಟಾಗಿ ಆಗ್ತಾ ಇದೆಯೋ ಅಂತ ನೋಡ್ತಾ ಇರೋರು ಯಾರು? ನಿಮ್ಮ ಕಡೆಯವರ ಸಂಬಂಧಪಟ್ಟವ್ರಿ, ಇಂಜಿನಿಯರ್ ಅವರು. ನಿಮ್ಮ ಕಡೆಯವ್ರಾಗಿ ಇಲ್ಲಿ ನಿಮ್ಮ ಕಡೆಯವ್ರು ಯಾರು ನೋಡ್ತಾವ್ರೆ? ನಮ್ಮ ಗಣೇಶ್. ಯಾರವರು? ಗಣೇಶ್. ಏನವರು? ಕಾಂಟ್ರಾಕ್ಟ್ರು. ಅವ್ರು ಬಂದು ನೋಡ್ಕೊಂಡು ಹೋಯ್ತವ್ರೆ. ಅದು ಬಿಟ್ಬಿಟ್ಟು BBMP ಅವ್ರ ಇಂಜಿನಿಯರ್ಗಳು ಬಂದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಯಾರು ಹೇಳ್ತಾವ್ರಾ? ಯಾರೂ ಇಲ್ಲ. ಹಾಂ, ಇದು ನಮ್ಮ ವ್ಯವಸ್ಥೆ. ನಾವು ಹೇಳ್ತೀವಿ ವಿದ್ಯಾವಂತರಿರೋ ಏರಿಯಾ, ಎಲ್ಲ ತಿಳುವಳಿಕೆಸ್ತಿದ್ದೀವಿ. ಅದೇ ಜನರಿಗೆ ಇಲ್ಲಿ ಏನು ಕೆಲಸ ನಡೀತಾ ಇದೆ ಇದನ್ನು ಮಾನಿಟ್ರ್ ಮಾಡ್ತಾ ಇರೋರು ಯಾರು? ಕಾಂಟ್ರಾಕ್ಟ್ರೇ ಬಂದು ಮಾನಿಟ್ರ್ ಮಾಡ್ತಾ ಇದ್ದಾರಂತ ಇದನ್ನು. ಇಲ್ಲಿ ಏನಾಗಿದೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಏನಾದರೂ ಇದು ಸಿಮೆಂಟ್ ಡ್ಯಾಮೇಜ್ ಆಗಿದೆಯಾ? ಏನೂ ಇಲ್ಲ, ಅಚ್ಚುಕಟ್ಟಾಗಿದೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಮಧ್ಯದಲ್ಲಿ ಒಂದು ಕಲ್ಲು ತೆಗಿತಾರೆ, ಇದ್ರೆ ಸ್ವಲ್ಪ ಹೂಳೆತ್ತುತ್ತಾರೆ. ಅದು ಬಿಟ್ಟು ನೋಡಿ 1, 2, 3, 4 ಕಲ್ಲು ಟಚ್ಚೇ ಮಾಡಿಲ್ಲ. ಇಲ್ಲೂ 4 ಕಲ್ಲು ಟಚ್ಚೇ ಮಾಡಿಲ್ಲ. ಚೆನ್ನಾಗಿರೋದು ಅಂತಂದ್ರೆ ಹೊಡೆದಾಕಿ ಮಾಡುವಂಥದ್ದೇನಿದೆ ಹಣೆ ಬರ. BBMPಗೆ ಒಂದು ಸಿದ್ಧ ಸೂತ್ರ, ಹಳೆ ಕಲ್ಲು ಹೊಸ ಬಿಲ್ಲು. ಹಳೆ ಕಲ್ಲನ್ನು ತೆಗೀರಿ, ಅದನ್ನೇ ಹಾಕ್ರಿ, ಹೊಸ ಬಿಲ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವತ್ತು BBMPಯಷ್ಟು ನಾಲಾಯಕು ಇಂಜಿನಿಯರ್ಗಳು ಎಲ್ಲೂ ಇಲ್ಲ. ಆಮೇಲೆ ಸಮಸ್ಯೆ ಆಗ್ತಾ ಇರೋದು ಇನ್ನೊಂದೇನು ಅಂದರೆ, BBMP ರೆಕ್ರೂಟ್ ಮಾಡಿರುವಂಥ ಇಂಜಿನಿಯರ್ಗಳು ತೀರಾ ಕಮ್ಮಿ. ಒಬ್ಬೊಬ್ಬ ಇಂಜಿನಿಯರ್ಗೆ 3, 4 ವಾರ್ಡ್ ಇನ್ಚಾರ್ಜು, ಅದ್ರ ಜೊತೆಗೆ PWD ಇಂದ, ಇರಿಗೇಷನ್ ಇಂದ, ಎಲ್ಲೆಲ್ಲಿಂದನೋ ಬಂದಿರೋವಂಥವ್ರು. ಹಾಗಾಗಿ ಅವ್ರಿಗೆ ಏನಾಗಬೇಕು, ಹೆಂಗಾದ್ರೂ ಹೋಗ್ಲಿ, ಜನರು ದುಡ್ಡು ಹೆಂಗಾದ್ರೂ ಪೋಲಾಗಿ ಹೋಗ್ಲಿ, ಹಾಳಾಗಿ ಹೋಗ್ಲಿ. ಏನು ಸಿಮೆಂಟ್ ಹಾಕ್ತಾ ಇದ್ದೀರಾ? ಏನು ಸಿಮೆಂಟ್ ಗ್ರೇಡ್ ಇದು? ರೀ ಗ್ರೇಡ್ ಕೇಳ್ತಾ ಇದ್ದೀನಿ ಮೇಸ್ತ್ರಿ, ಹೇಳ್ರಿ ಗ್ರೇಡ್ ಏನ್ರಿ? ಏನ್ ಗ್ರೇಡ್ ಆಗ್ತಾ ಇದ್ದೀರಾ? ಸ್ಯಾಂಡ್ ಎಷ್ಟು? ಇವೆಲ್ಲ ನೋಡಿ ಏನ್ ಚೆನ್ನಾಗಿರುತ್ತೆ, ನಿಮಗ್ ಚೆನ್ನಾಗಿರುತ್ತೆ. ದುಡ್ಡು ಕಟ್ಟೋರು ನಾವು. ಹೂನಮ್ಮ, ಅದಕ್ಕೆ ಮೇಸ್ತ್ರಿನ ನಾನು ಕೇಳ್ತಾ ಇರೋದು. ಪಾಪ ಕೂಲಿ ಮಾಡೋರ್ನ ನಾನು ಕೇಳ್ತಾ ಇಲ್ಲ. ಮೇಸ್ತ್ರಿ ಜವಾಬ್ದಾರಿ. ಸಿಮೆಂಟ್ ಯಾವುದು ಅಂದ್ರೆ ಗೊತ್ತಿಲ್ಲ ಅಂತ ಹೋಯ್ತಾನೆ. ಇನ್ನೆಂತ ಮೇಸ್ತ್ರಿ ನಾವು ಇಟ್ಕೊಂಡಿದೀವಿ ಇಲ್ಲಿ? ಇಂಜಿನಿಯರ್ಗಳು ಬಂದು ನೋಡ್ಬೇಕಿತ್ತಲ್ಲ ಇದನ್ನ, ಯಾಕೆ ನೋಡ್ತಾ ಇಲ್ಲ ಅವರು? ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. BBMP ಅಧಿಕಾರಿಗಳು ನೋಡಿ ಇಲ್ಲಿ ಬಂದ್ರು ಅವ್ರಿಗೂ ಇನ್ನೂ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಬಿಲ್ಗಳಾಗೋಗ್ಬಿಡುತ್ತೆ. ಈ ಕಾರಣದಿಂದಾನೇ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿಂದ ಹೆಂಗೆಂಗೋ ಲೂಟಿ ಆಗ್ತಾ ಇದೆ ಜನರಣ. ಕಸ ಎತ್ತೋದಕ್ಕೆ ಇವತ್ತು ನಮ್ಮ GBA ಕೈಲಿ ಅಥವಾ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಕೈಲಿ ಆಗ್ತಾ ಇಲ್ಲ. ಕೇಳಿದ್ರೆ ಹಣ ಇಲ್ಲ, ಸರಿಯಾಗಿ ಗುತ್ತಿಗೆದಾರರು ಬರ್ತಾ ಇಲ್ಲ ಅಂತ ನೋಡ್ಬೋದು. ಇವತ್ತು ಬರೀ ಇದೊಂದು ಸ್ಯಾಂಪಲ್ ತೋರಿಸ್ತಾ ಇರೋದು. ಸುಮಾರು 15 ದಿನದ ಕಸ ಇದು. ಈ ರೀತಿಯಾಗಿ ಗಿರಿನಗರದ ರಸ್ತೆಯಲ್ಲೂ ಈ ರೀತಿ ಗುಡ್ಡೆ ನಮಗೆ ಕಾಣಿಸುವಂಥದ್ದು. ಇದ್ರ ಮಧ್ಯ ಇವರ ಅಭಿವೃದ್ಧಿ ಕಾಮಗಾರಿ. ಬಂಧುಗಳೇ, ಇದು ನಿಜವಾದ ನಮ್ಮ ಬೆಂಗಳೂರು ನಗರದ ಪರಿಸ್ಥಿತಿ. ಯಾವ ರೀತಿಯಾಗಿ ಹಳ್ಳ ಹಿಡಿಸ್ತಾ ಇದ್ದಾರೆ ಈ ಭ್ರಷ್ಟ ರಾಜಕಾರಣಿಗಳು. ಮತ್ತೆ ಈ ವ್ಯವಸ್ಥೆಯಲ್ಲಿ ಇರುವಂತಹ GBAಯ ಸಿಬ್ಬಂದಿ ಅಧಿಕಾರಿಗಳು. ಈ ವ್ಯವಸ್ಥೆ ಬದಲಾಗಬೇಕು. ಸುಮ್ಮನೆ ಚೆನ್ನಾಗಿರೋದಂಥದ್ದನ್ನೇ ಕಿತ್ತು ಹಾಳು ಮಾಡುವಂಥದ್ದಕ್ಕೆ ನಾವು ತೆರಿಗೆಗಳನ್ನು ಕಟ್ಟಬೇಕು? ನಮ್ಮ ತೆರಿಗೆ ಹಣನ ಈ ರೀತಿಯಾಗಿ ಇವರು ಲೂಟಿ ಹೊಡಿಲಿ, ರಾಜಕಾರಣಿಗಳು ಅಧಿಕಾರಿಗಳು ಲೂಟಿ ಹೊಡೆಯೋದಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ನಮ್ಮ ತೆರಿಗೆಗಳನ್ನು ಕಟ್ಟಬೇಕು. ಇವತ್ತು GBA ಅಧಿಕಾರಿಗಳು ಯಾರ್ಯಾರು ಸರಿಯಾಗಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಹೋಗಿ ತಮಟೆ ಹೊಡೆದು ಅವ್ರ ಮಾನ ಹರಾಜು ಹಾಕುವಂಥ ಕೆಲಸ, ಆ ಬಿಲ್ಡಿಂಗ್ಗಳನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅನಾವಶ್ಯಕವಾಗಿ ನಮ್ಮ ಹಣ ಲೂಟಿ ಆಗ್ತಾ ಇದೆ, ಪೋಲಾಗ್ತಾ ಇದೆ. ಇದಲ್ಲ ಇರಮ್ಮ, ನಾನು ನೋಡಿದ್ದೀನಿ, ಫೋಟೋ ಇದೆ ನನ್ನ ಹತ್ರ. ಯಾವುದು ಇದೇನಾ? ಇದು ಈ ಸಿಮೆಂಟ್ ಅಲ್ಲಮ್ಮ. ನಾವು ಫೋಟೋ ತಕೊಂಡಿದ್ದೀನಿ. ಅಲ್ಲಿರೋದು ಇದೇನಾ? ಫೋಟೋ ತಕೊಂಡಿದ್ದೀನಿ, ಅದು ನೋಡೋಣ. ನೋಡಿ, ಇಲ್ಲೆಲ್ಲ ಏನೂ ಇಲ್ಲ. ಜನರಿಗೂ ಅಷ್ಟೇ ಪಾಪ, ಅವ್ರ ಮುಖ ತೋರಿಸಿದ್ರೆ ಅಥವಾ ಇನ್ನೊಂದೇನೋ ವಿಡಿಯೋದಲ್ಲಿ ಬಂದ್ಬಿಟ್ರೆ ಏನೋ ಆಗ್ಬಿಡುತ್ತೆ. ಆದರೆ ಸಮಸ್ಯೆ ಅವ್ರದ್ದೇ ಆಗ್ತಾ ಇರೋದು, ಅವ್ರ ಹಣನೇ ಪೋಲಾಗ್ತಾ ಇರೋದು. ಆದರೆ ಜನರಿಗೆ ಅದು ಇದೇ ಇಲ್ಲ, ಅದ್ರ ಬಗ್ಗೆ ಅರಿವೇ ಇಲ್ವೋ, ಅಥವಾ ಅರಿವಿದ್ರೂ ನಮಗೆ ಯಾಕೆ ಬೇಕು ಅನ್ನೋಂಥ ಭಾವನೆನೋ. ಈ ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ನಾವಿದ್ದೀವಿ. ಕೊನೆ ಪಕ್ಷ ಇದಕ್ಕೊಂದು
ಏನಾಗಿದೆ, ಯಾರು ಮಾಡ್ತಾ ಇರೋದು ಅನ್ನೋದು ಮಾಹಿತಿನಾದ್ರೂ ನಾವು ತಿಳ್ಕೊಬೇಕಲ್ವಾ. ನೋಡಿ ಇಷ್ಟೇ, ಇಲ್ಲಿಂದ ಇಲ್ಲಿಗೆ ಬಂತು, ಇದಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ದಿನನಿತ್ಯ ನಾವು ಈ ರೀತಿಯಾಗಿ ನೂರಾರು ಅಕ್ರಮಗಳನ್ನು ಬೆಂಗಳೂರಿನ ಜಿ ಬಿ ವ್ಯಾಪ್ತಿಯಲ್ಲಿ ನೋಡ್ಬೋದು.